ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ವೀಕ್ಷಕರೇ, ನಾವು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, 2026 ಮಾರ್ಚ್ ತಿಂಗಳ ಮಿಥುನ ರಾಶಿಯವರ ಫಲಾನುಫಲ ಹೇಗಿದೆ ಅನ್ನೋಂಥದ್ದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ. ನೋಡಿ, ಬನ್ನಿ ವೀಕ್ಷಕರೇ, ಮಿಥುನ ರಾಶಿಯವರ ಮಾರ್ಚ್ ತಿಂಗಳ ಫಲಾನುಫಲ ಮತ್ತು ಅವರ ಆರ್ಥಿಕ ವೈವಾಹಿಕ ಜೀವನ ಆಗಿರ್ಬೋದು, ಸಾಮಾಜಿಕ ಜೀವನ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಯಾವ ರೀತಿಯಲ್ಲಿ ಇದೆ ಅನ್ನೋಂಥದ್ದನ್ನು ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮಾರ್ಚ್ ತಿಂಗಳಿನ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯವರಿಗೆ 2026 ಮಾರ್ಚು ಔದ್ಯೋಗಿಕ ಕ್ಷೇತ್ರದಲ್ಲಿರುವವರ ಬೆಳವಣಿಗೆ ಹೇಗಿರ್ತದೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಶುಭದಾಯಕವೇ, ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿದೆ, ಕೌಟುಂಬಿಕ ಅಂದರೆ ದಾಂಪತ್ಯ ಕೌಟುಂಬಿಕ ಜೀವನ ಹೇಗಿರ್ತದೆ, ಆರೋಗ್ಯ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆ ಅನ್ನುವಂಥದ್ದನ್ನು ಎಲ್ಲ ವಿಚಾರಗಳನ್ನು ಇವತ್ತು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ನೋಡಿ, ಈ ತಿಂಗಳು ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಅನ್ನೋಂಥದ್ದು ಕಂಡು ಬರುತ್ತೆ. ಮಿಥುನ ರಾಶಿಯವರು ಈ ತಿಂಗಳಲ್ಲಿ ಪ್ರತಿಯೊಂದು ಅಂಶದಲ್ಲೂ ಆಳವಾಗಿ ಅವರು ಕೆಲಸವನ್ನು ಮಾಡಬೇಕಾಗ್ತದೆ. ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಈ ತಿಂಗಳಲ್ಲಿ ಸಂಭವಿಸುವಂತಹ ಚಾನ್ಸಸ್ ನಿಮಗೆ ತುಂಬಾ ಇರ್ತದೆ. ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ಒಂದು ಸಾಮರ್ಥ್ಯ ಮತ್ತು ದೃಷ್ಟಿಕೋನವನ್ನು ಅನುಭವಿಸುವಂತಹ ಒಂದು ಅವಕಾಶ ನಿಮಗೆ ಸಿಗ್ತದೆ. ಕಷ್ಟಕರ ಸಂದರ್ಭಗಳಲ್ಲಿ ನಿಮಗೆ ಪರಿಹಾರಗಳನ್ನು ಕಂಡುಹಿಡಿಯೋದಕ್ಕೆ ನಿಮಗೆ ಈ ತಿಂಗಳು ಅನುವನ್ನು ಮಾಡಿಕೊಡ್ತದೆ. ವೀಕ್ಷಕರೇ, ಆರ್ಥಿಕ ಸ್ಥಿತಿ ಈ ತಿಂಗಳ ಮಾರ್ಚ್ ತಿಂಗಳ ಮಿಥುನ ರಾಶಿಯವರ ಆರ್ಥಿಕ ಸ್ಥಿತಿ ವಿಚಾರಕ್ಕೆ ಬಂದರೆ ಈ ತಿಂಗಳು ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯಗಳಿಗೆ ಮನ್ನಣೆಯನ್ನು ಸಿಗುತ್ತೆ. ಅಂದರೆ ನೀವು ಕಠಿಣ ಶ್ರಮವನ್ನು ಪಡ್ತೀರಾ, ಅಷ್ಟು ನಿಮಗೆ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಒಂದು ಆದಾಯ ನಿಮ್ಮಲ್ಲಿ ಆಗ್ತದೆ. ವೀಕ್ಷಕರೇ, ನೀವು ಕೆಲಸ ಮಾಡ್ತಕ್ಕಂಥ ಒಂದು ಜಾಗದಲ್ಲಿ ಸ್ವಲ್ಪ ನೀವು ಬಹಳ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಶಿಸ್ತುಬದ್ಧರಾಗಿ ಮತ್ತು ಜವಾಬ್ದಾರಿಯುತರಾಗಿರ್ತೀರಿ. ಈ ತಿಂಗಳಲ್ಲಿ ನೀವು ಶಿಸ್ತುಬದ್ಧ ಮತ್ತು ಜವಾಬ್ದಾರಿಯುತರಾಗಿರ್ತೀರಿ. ನೀವು 2026 ಮಾರ್ಚ್ ಈ ತಿಂಗಳಲ್ಲಿ ಮಾರ್ಚ್ ತಿಂಗಳ ಮಧ್ಯದಲ್ಲಿ ನಿಮಗೆ ಗುರು ಪ್ರವೇಶದಿಂದ ನಿಮಗೆ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮಗೆ ಅಂದರೆ ರೆಸ್ಪಾನ್ಸಿಬಲ್ ನಿಮಗೆ ತುಂಬ ಜಾಸ್ತಿ ಆಗುತ್ತೆ, ಜವಾಬ್ದಾರಿಗಳು ನಿಮಗೆ ತುಂಬ ಜಾಸ್ತಿ ಆಗ್ತಾ ಹೋಗ್ತದೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ತಮ್ಮ ಹಿರಿಯ ಸಹೋದ್ಯೋಗಿಗಳಿಂದ ಒಂದು ಉತ್ತಮವಾದಂತಹ ಒಂದು ಮಾರ್ಗದರ್ಶನ ನಿಮಗೆ ಮತ್ತು ಬೆಂಬಲ ನಿಮಗೆ ಸಿಗುತ್ತೆ. ಅಂದರೆ ನೀವೇನಾದರೂ ಕೆಲಸ ಮಾಡೋಂಥದ್ದಿದ್ದರೆ ಆ ಜಾಗದಲ್ಲಿ ನಿಮಗಿಂತ ಹಿರಿಯರು, ಆಯಿತಾ, ಅವ್ರ ಕಡೆಯಿಂದ ನಿಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ, ಸಜೆಷನ್ ಆಗಿರ್ಬೋದು ಮತ್ತು ಬೆಂಬಲ, ಉತ್ತಮವಾದಂತಹ ಬೆಂಬಲ ನಿಮಗೆ ಖಂಡಿತವಾಗಲೂ ಸಿಗುತ್ತೆ. ತಾಳ್ಮೆ ಮತ್ತು ಸ್ಥಿರತೆ ಎಷ್ಟು ನಿಮ್ಮಲ್ಲಿ ಈ ತಿಂಗಳಲ್ಲಿ ನೀವು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನೀವು ಮಾಡಿದಂತಹ ಪ್ರಯತ್ನ ಎಲ್ಲವೂ ನಿಮಗೆ ಒಟ್ಟು ಒಂದು ಉತ್ತಮವಾದಂತಹ ಒಂದು ಫಲ ನಿಮಗೆ ಸಿಗೋದರಲ್ಲಿ ಖಂಡಿತವಾಗಲೂ ಅನುಮಾನ ಇಲ್ಲ. ವೈವಾಹಿಕ ಜೀವನ, ಮಿಥುನ ರಾಶಿಯವರ ವೈವಾಹಿಕ ಜೀವನಕ್ಕೆ ಬಂದರೆ ಮಾರ್ಚ್ ತಿಂಗಳಲ್ಲಿ ನೋಡಿ ಒಂದು ಮಿಶ್ರ ಪರಿಣಾಮ ಈ ತಿಂಗಳಲ್ಲೂ ಇರುತ್ತೆ. ಅಂದರೆ ನಿಮಗೆ ಅಷ್ಟೊಂದು ತುಂಬ ಸಪೋರ್ಟಿವ್ ಆಗಿ ಇರುತ್ತೆ ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಆರಂಭಿಕ ತಿಂಗಳು ಅಂದರೆ ತಿಂಗಳ ಮೊದಲ ಅರ್ಧದಲ್ಲಿ ನಿಮಗೆ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ವೈಫ್ನ ಆರೋಗ್ಯ ಸ್ವಲ್ಪ ನಿಮಗೆ ಈ ತಿಂಗಳ ಮೊದಲ ಅರ್ಧದಲ್ಲಿ ಸ್ವಲ್ಪ ಏರುಪೇರು ಕಾಣ್ಬೋದು. ಮತ್ತು ದಾಂಪತ್ಯ ಜೀವನದಲ್ಲಿ ನಿಮಗೆ ಸವಾಲುಗಳು ತುಂಬ ಇರ್ತವೆ. ಈ ತಿಂಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಸವಾಲುಗಳು ತುಂಬ ಇರ್ತದೆ. ಅದನ್ನೆಲ್ಲ ನೀವು ತಾಳ್ಮೆಯಿಂದ ಕುಳಿತುಕೊಂಡು ಪರಿಹರಿಸ್ಕೊಂಡ್ರೆ ಖಂಡಿತವಾಗಲೂ ಜಯಶೀಲರಾಗ್ತೀರಿ, ಯಾವುದೇ ಥರದ ಅನುಮಾನ ಇಲ್ಲ. ನೋಡಿ, ನಿಮ್ಮ ಸಂಗಾತಿ ಏನಾದರೂ ಉದ್ಯೋಗ ಮಾಡ್ತಾ ಇದ್ದರೆ, ಕೆಲಸದಲ್ಲಿ ಏನಾದರೂ ಇದ್ದರೆ ಅವರ ಕಠಿಣ ಶ್ರಮ ಖಂಡಿತವಾಗಲೂ ಫಲ ನೀಡುತ್ತೆ. ಅವರೇನಾದರೂ ತುಂಬ ಎಫರ್ಟ್ ಹಾಕಿ ಶ್ರಮಪಟ್ಟು ಈ ತಿಂಗಳು ಏನಾದರೂ ಅವರು ಜಾಣ್ಮೆಯಿಂದ ಕೆಲಸ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ಅಧಿಕವಾದಂತಹ ಒಂದು ಫಲ ಖಂಡಿತವಾಗಲೂ ಸಿಗುವಂಥ ಚಾನ್ಸಸ್ ಇದೆ. ಮಕ್ಕಳ ವಿಚಾರಕ್ಕೆ ಬಂದರೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಅಸಮಾಧಾನ ಆಗುವಂತಹ ಸ್ವಲ್ಪ ಚಾನ್ಸಸ್ಗಳು ನಿಮಗೆ ತುಂಬ ಇರ್ತದೆ. ನವವಿವಾಹಿತ ದಂಪತಿಗಳು ಏನಾದರೂ ಇದ್ದರೆ, ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಏನಾದರೂ ಇದ್ದರೆ ಅವರು ಒಳ್ಳೆಯ ಒಂದು ಸುದ್ದಿಯನ್ನು ಪಡಿಬೋದು. ವೀಕ್ಷಕರೇ,
ನೋಡಿ. ಹಾಗೆಯೇ ಆರೋಗ್ಯದ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರು ಈ ತಿಂಗಳ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಮಿಶ್ರ ಫಲ ಅನ್ನೋಂಥದ್ದು ಕೂಡ ಇದೆ. ತಿಂಗಳ ಮೊದಲಾರ್ಧದಲ್ಲಿ ಸ್ವಲ್ಪ ಸಾಮಾನ್ಯ ಆಗಿರ್ತದೆ, ಆದರೆ ಆಯಾಸ, ಒತ್ತಡ ಅಥವಾ ಹವಾಮಾನದಿಂದ ಉಂಟಾಗಂತಹ ಸಮಸ್ಯೆಗಳಿಂದ ಸ್ವಲ್ಪ ನೀವು ಜಾಗರೂಕತೆಯಿಂದ ಇರಬೇಕಾಗ್ತದೆ. ಯೋಗ, ಧ್ಯಾನ ಮತ್ತು ಲಘು ವ್ಯಾಯಾಮದಿಂದ ನಿಮ್ಮ ಮಾನಸಿಕ, ದೈಹಿಕ ಆರೋಗ್ಯವನ್ನು ನೀವು ಸುಧಾರಣೆಗೆ ತಂದುಕೊಳ್ಬೋದು. ದಯವಿಟ್ಟು ನೀವು ಆಕ್ಟಿವ್ ಆಗಿ ಇರಬೇಕಾಗ್ತದೆ ಈ ತಿಂಗಳಲ್ಲಿ. ಶಿಕ್ಷಣದ ವಿಚಾರದಲ್ಲಿ ನಿಮಗೆ ಶಿಕ್ಷಣದ ವಿಷಯಕ್ಕೆ ಬಂದರೆ ನಿಮಗೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಆತ್ಮವಿಶ್ವಾಸದಿಂದ ಕೂಡಿರಬೇಕಾಗತ್ತೆ. ನೀವು ಶಿಕ್ಷಣದ ಮೇಲೆ ಸಮರ್ಪಣೆ ಅಂದರೆ ನಿಮ್ಮನ್ನು ನೀವು ಸಮರ್ಪಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ, ಆತ್ಮವಿಶ್ವಾಸ ಇರಬೇಕಾಗ್ತದೆ, ಹಾಗೆ ಪರಿಶ್ರಮ ಇರಬೇಕಾಗ್ತದೆ. ಇದರಿಂದ ನಿಮಗೆ ಅಧ್ಯಯನದಲ್ಲಿ ಸ್ಥಿರತೆಯನ್ನು ನೀವು ಕಾಪಾಡಿಕೊಳ್ಬೋದು. ಆಯಿತಾ? ನೋಡಿ ವೀಕ್ಷಕರೇ, ಈ ತಿಂಗಳು ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಉತ್ತಮವಾದಂತಹ ಒಂದು ದಿನಗಳು ಅಂತ ಹೇಳಿದ್ರೆ 5, 11, 17 ಮತ್ತು 27 ಈ ಡೇಟ್ಗಳು ಏನಿದೆ ವೀಕ್ಷಕರೇ, ಈ ಡೇಟಲ್ಲಿ ನಿಮಗೆ ಯಾವುದೇ ಥರದ ಕಾರ್ಯಕ್ರಮಗಳು ಅಂದರೆ ಶುಭ ಕಾರ್ಯಕ್ರಮಗಳು ನೀವೇನಾದರೂ ಮಾಡಲಿಕ್ಕೆ ಹೊಂಟಿದ್ರೆ ಈ ಡೇಟ್ಗಳಲ್ಲಿ ನೀವು ಆ ಕಾರ್ಯಗಳನ್ನು ನೀವು ಶುರು ಮಾಡಿ ಖಂಡಿತವಾಗಲೂ ನಿಮಗೆ ಉತ್ತಮವಾದಂತಹ ಒಂದು ಬೆಳವಣಿಗೆ, ಉತ್ತಮವಾದಂತಹ ಒಂದು ಆರೋಗ್ಯ, ಉತ್ತಮವಾದಂತಹ ಒಂದು ಜೀವನ ನಿಮಗೆ ಈ ತಿಂಗಳಲ್ಲಿ ಆಗ್ತದೆ ವೀಕ್ಷಕರೇ. ಹಾಗಾಗಿ ನೋಡಿ, ದಯವಿಟ್ಟು ಪ್ರಯಾಣದ ಸಮಯದಲ್ಲಿ ಈ ತಿಂಗಳು ಮಿಥುನ ರಾಶಿಯವರು ಸ್ವಲ್ಪ ಬಹಳ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಪ್ರಯಾಣ ಮಾಡಬೇಕಾದ್ರೆ ಆತುರವನ್ನು ಪಡಲಿಕ್ಕೆ ಹೋಗಬೇಡಿ. ಆಯಿತಾ? ನೀವೆಲ್ಲಾದರೂ ದೂರ ಪ್ರಯಾಣ ಏನಾದರೂ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನಿಂಗ್ ಏನಾದರೂ ಇದ್ದರೆ ಆತುರ ಪಡಕ್ಕೆ ಹೋಗಬೇಡಿ, ಮತ್ತು ಪ್ಲ್ಯಾನಿಂಗ್ ಇಲ್ಲದೆ ಯಾವುದೇ ಕೆಲಸವನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಆಯಿತಾ? ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಖರ್ಚು ಇತಿಮಿತಿನಲ್ಲಿ ಇದ್ದರೆ ಬಹಳ ಒಳ್ಳೆಯದಾಗ್ತದೆ. ನಿಮ್ಮ ಸಾಲ ಸೋಲಗಳು, ನಿಮ್ಮದೇನಾದರೂ ಹಳೆಯ ಸಾಲಗಳು ಏನಾದರೂ ನಿಮಗೆ ಕಂಟಕವಾಗಿ ನಿಮಗೆ ಏನಾದರೂ ಇದ್ದರೆ ಖಂಡಿತವಾಗಲೂ ಈ ತಿಂಗಳು ನಿಮ್ಮ ಸಾಲ ಸೋಲ ಎಲ್ಲನೂ ಕೂಡ ನಿಮಗೆ ಖಂಡಿತವಾಗಲೂ ಬಗೆಹರಿಯುವಂತಹ ಒಂದು ಚಾನ್ಸಸ್ ಇರ್ತದೆ. ವೈವಾಹಿಕ ಜೀವನದಲ್ಲಿ ಬಹಳ ಸ್ವಲ್ಪ ಜಾಗರೂಕತೆಯಿಂದ ಇರೋಂಥದ್ದು ಸ್ವಲ್ಪ ಬಹಳ ಉತ್ತಮ ಅಂತ ಹೇಳ್ತೀನಿ ವೀಕ್ಷಕರೇ. ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿ ಆ ಗುರುಗಳ ಆಶೀರ್ವಾದದಿಂದ ನಿಮ್ಮ ಮೇಲೆ ಇರುವಂತಹ ಎಲ್ಲ ಕಂಟಕ ದೋಷಗಳು ಎಲ್ಲ ವಿಮುಕ್ತಿಯಾಗಿ ಒಂದು ಹೊಸ ಮನುಷ್ಯನ ಹಾಗೆ ನೀವು ಒಂದು ಜೀವನವನ್ನು ನೀವು ಪ್ರಾರಂಭವನ್ನು ಮಾಡ್ತೀರಿ. ಆಯಿತಾ? ಆ ಗುರುರಾಯರ ಆಶೀರ್ವಾದ ನಿಮಗೆ ತುಂಬ ಬೇಕಾಗುತ್ತೆ ವೀಕ್ಷಕರೇ. ಹಾಗಾಗಿ ಪ್ರತಿ ಗುರುವಾರ, ಆಯಿತಾ, ನೀವು ಈ ಮಾರ್ಚ್ ತಿಂಗಳಂತಲೇ ಅಲ್ಲ, ಪ್ರತಿ ಗುರುವಾರ ನೀವು ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಇರತಕ್ಕಂತಹ ರಾಯರ ಫೋಟೋ ಮುಂದೆ ನೀವು ಭಕ್ತಿಯಿಂದ ಬೇಡ್ಕೊಂಡು ನಿಮ್ಮ ಕಷ್ಟಗಳನ್ನು ಪರಿಹರಿಸಪ್ಪ ಅಂತೇಳಿ, ನಮ್ಮ ಕಷ್ಟದಲ್ಲಿ ಒಂದು ಜೊತೆಗೂಡಿ ನಿಲ್ಲಪ್ಪ ಅಂತೇಳಿ ಬೇಡ್ಕೊಳ್ಳಿ ಸಾಕು. ಆ ಗುರು ರಾಯರ ಅನುಗ್ರಹ ತುಂಬ ಚೆನ್ನಾಗಿ ಆಗುತ್ತೆ ನಿಮಗೆ. ಯಾಕಂದರೆ ಗುರುವಿನ ಅನುಗ್ರಹ ನಿಮಗೆ ಈ ತಿಂಗಳು ತುಂಬಾ ಇದೆ ನಿಮಗೆ. ಆಯಿತಾ? ಹಾಗಾಗಿ ವೀಕ್ಷಕರೇ, ಯಾವುದಕ್ಕೂ ಅವಸರವನ್ನು ಪಡಬೇಡಿ. ಈ ತಿಂಗಳು ನಿಮಗೆ ಬಹಳ ಉತ್ತಮವಾದಂತಹ ಒಂದು ಫಲಿತಾಂಶ ನಿಮಗೆ ಸಿಗ್ತದೆ. ನಿಮಗೆ ಬರಬೇಕಾಗಿರುವಂಥ ದುಡ್ಡು ಕಾಸು ಹಣಕಾಸು ಏನಾದರೂ ನಿಮಗೆ ಬರೋಂಥದ್ದಿದ್ದರೆ ಬರುವಂಥ ಚಾನ್ಸಸ್ ತುಂಬಾ ಇದೆ. ದುಡುಕಬೇಡಿ. ಮತ್ತು ಈ ತಿಂಗಳಲ್ಲಿ ನೀವು ಸ್ವಲ್ಪ ಕಪ್ಪು ವಸ್ತ್ರವನ್ನು ತುಂಬ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಬಹಳ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ ವೀಕ್ಷಕರೇ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಪರಿಮಳಾಚಾರ್ಯಾಯ ನಮಃ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.